ಅಲ್ಲ ಇದನ್ನ ಕೊಟ್ಟಿರ್ತೀವಿ ನಾವು, ಅದಕ್ಕೆ ಇಲ್ಲಿ ಕೊಡ್ಲೇಬೇಕು. ಇಲ್ಲಿಲ್ಲ ಅಲ್ಲಲ್ಲ ನಮ್ಮರೇ ಪ್ರಶ್ನೆ ನಮ್ಮರಲ್ಲ ಅಂತಲ್ಲ, ಆದ್ರೆ ಅವ್ರಿಗೆ ಮ್ಯಾಟ್ರಿಕ್ ಟೈಪ್ ಮಾಡಿ ಕೊಡ್ಲೇಬೇಕು. ನೀನ್ ನೋಡ್ರಿ ಅದನ್ನ, ಮತ್ತೆ ಅದನ್ನ ಒಂದ್ ಹೇಳಿ ಆಮೇಲೆ ಬೇರೆ ಬೀಳ್ಬೇಕು. ಬೇರೆ ಆಮೇಲೆ ಕೇಳ್ತಾರ, ಅದೆಲ್ಲ ನಾ ಹೇಳ್ದೆ ಅವ್ರಿಗೇನ್ ಜಾಸ್ತಿ ಕೇಳ್ಬೇಡ್ರಿ, ಇಷ್ಟ ಹೇಳ್ರಿ, ನಾವ್ ಆಮೇಲೆ ಉತ್ತರ ಕೊಡ್ತೀವಿ ಎಷ್ಟೊಂದೊಂದಕ್ಕೆ. ಕರೆಕ್ಟ್ ಟೈಮ್ ಬರಬೇಕು, ಲೇಟರ್ ಹೋಗಾರ್ತದೆ ಓದ್ತೋಣ. ಸೊ ಇವೇ ಚಾನೆಲ್ಗಳು 6, ಅದ ಬಿಟ್ಟರೆ ಎಲ್ಲರೂ ಪತ್ರಕರ್ತರು. ಯೂಟ್ಯೂಬ್ ಚಾನೆಲ್ ಯಾವ್ದು? ಇಲ್ಲಿ ಯೂಟ್ಯೂಬ್ ಮಾಡ್ರಿ. ಅಯ್ಯಪ್ಪ 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 ಬಳೆ ನೋಡ್ರಿ, ಕಿವಿ ಮೇಲೆ ನಮ್ದೇನಾರ ಆಯ್ತಾ? ಕೈ ಮೇಲೆ, ಕಿವಿ ಮೇಲೆ ಚಪ್ಪಲಿಲ್ಲ ಅಷ್ಟೇ ಹಾಕತ್ತೇವೆ ನಾವು. ಚೈನು ಇಲ್ಲ ಅಷ್ಟೇ ಹಾಕತ್ತೇವೆ ನಾವು. ಚೈನು ಇಲ್ಲ. ನೋಡಪ್ಪ ಈ ಲೈಟ್ ಪರಿಸ್ಥಿತಿ, ನೋಡಪ್ಪ ಈ ಲೈಟ್ ಪರಿಸ್ಥಿತಿ. ಇದರಲ್ಲಿ ನಿಮ್ಗೇನಾದ್ರೂ ತಪ್ಪು ಕಾಣಿಸ್ತಾ? ನನಗಂತೂ ಯಾವುದೇ ರೀತಿಯಾದಂತಹ ತಪ್ಪು ಅನ್ನೋದು ಕಾಣಿಸ್ಲಿಲ್ಲ. ನಾನು ಈ ಮಗುವನ್ನು ನೋಡಿ ತಮಾಷೆನೂ ಸಹ ಮಾಡ್ತಾ ಇಲ್ಲ. ಪಾಪ ಮನೆಯಲ್ಲಿ ಈ ಮಗುವಿಗೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಪ್ಪ ಅಂದರು. ಈ ಮಗು ತಾನೇ ಏನು ಮಾಡೋಕ್ಕಾಗುತ್ತೆ? ದೊಡ್ಡವರ ಮಾತನ್ನು ಕೇಳಬೇಕು. ಸರಿ, ಈ ಮಗುನು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತು. ದಾವಣಗೆರೆಯ ಮಹಾಜನಗಳು, ಯಾರೇಳಿ ನೀವುಗಳಿದ್ದೀರಲ್ಲ, ದಾವಣಗೆರೆಯ ಮಹಾಜನಗಳು, ಇಂಥವ್ರಿಗೆ ಮತವನ್ನು ನೀಡಿದ್ರಿ, ಇಂಥವರು ಚುನಾವಣೆಯಲ್ಲಿ ಗೆದ್ದರು. ಅದಕ್ಕಾಗಿ ದಾವಣಗೆರೆಯ ಮಹಾಜನಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಅದು ಕೈ ಎತ್ತಿ ಮುಗಿಬೇಕು ನಿಮ್ಮಂತಹ ಮತದಾರರಿಗೆ. ಈ ಮಗು ಏನ್ರಿ ತಪ್ಪು ಮಾಡಿದೆ? ಏನು ತಪ್ಪು ಮಾಡಿಲ್ಲ ಕಣ್ರಿ. ಮನೆಯಲ್ಲಿ ಅಪ್ಪ ಡಾಕ್ಟ್ರು ಅಂತ ಹೇಳ್ಕೊಂಡು ಮಗ ಅನ್ನುವಂತಹ ಸ್ಥಾನದಲ್ಲಿ ಬಂದು ಈಗ ಆಪರೇಷನ್ ಮಾಡೋದಕ್ಕೆ ಬಂದಿದೆ ಅಷ್ಟೇನೆ. ಪಾಪ ಎಲ್ಲ ಕಾಲೇಜಲ್ಲಿ ಓಡಾಡಿಕೊಂಡು, ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡಿಕೊಂಡು, ಟ್ರಿಪ್ ಮಾಡಿಕೊಂಡು, ಕ್ರಿಕೆಟ್ ಆಡಿಕೊಂಡು, ಆಟ ಆಡೋ ವಯಸ್ಸಲ್ಲಿ ಮನೆಯವರು ಇದ್ದಾರಲ್ಲ, ಇವರು ಮನೆಯವರು ತಮ್ಮ ತಮ್ಮ ಸ್ವಾರ್ಥಗಳಿಗಾಗಿ, ತಮ್ಮ ತಮ್ಮ ಕುಟುಂಬದ ಸ್ವಾರ್ಥಕ್ಕಾಗಿ ಇಂತಹ ಮಕ್ಕಳನ್ನು ಚುನಾವಣೆಯಲ್ಲಿ ನಿಲ್ಲಿಸಿ ಇಂಥವ್ರನ್ನ ಗೆಲ್ಲಿಸ್ಬಿಟ್ಟು ನಮ್ಮ ಮುಂದ್ಗಡೆ ತಂದುಬಿಟ್ಟು ತಮಾಷೆಯಾಗಿ ನೋಡೋ ಹಾಗೆ ರೀತಿಯಾಗಿ ಮಾಡಿಬಿಡ್ತಾರೆ. ನೋಡಿ ನೀವೇನೇ ಯಾವ ರೀತಿಯಾದಂತಹ ರಾಜಕೀಯ ಅನುಭವ ಇದೆ ಅಂತ. ಅಟ್ಲೀಸ್ಟು ಒಂದು ಪ್ರೆಸ್ ಮೀಟ್ಗೆ ಅಥವಾ ಎಲ್ಲಾದ್ರೂ ಈ ರೀತಿಯಾದಂತಹ ಸಾರ್ವಜನಿಕ ಸ್ಥಳಗಳಿಗೆ ಬರೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಬರಬೇಕು, ಯಾವ ರೀತಿಯಾಗಿ ನಡೆದುಕೊಳ್ಬೇಕು, ಇಂತಹ ವಿಷಯಗಳನ್ನು, ಇಂತಹ ವಿಚಾರಗಳನ್ನಾದ್ರೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಬರ್ಬೇಕು ತಾನೇ. ಅಕ್ಕಪಕ್ಕದಲ್ಲಿರೋರನ್ನ ಕಳಿಸ್ಬಿಟ್ಟಿದ್ದಾರೆ, ಅವರೇನೆ ಈ ಮಗುವನ್ನು ನೋಡಿ ನಗ್ತಾ ಇದ್ದಾರೆ. ಇನ್ನು ನಾವು ನಗದೇ ಇರೋದಕ್ಕಾಗುತ್ತಾ? ನೀವೇ ಒಮ್ಮೆ ನಿಮ್ಮನ್ನು ನೀವೇನೇ ಪ್ರಶ್ನೆಯನ್ನು ಮಾಡ್ಕೊಳ್ಳಿ. ಎಲ್ಲಿಗೆ ಬಂತು? ಎಲ್ಲಿಗೆ ನಿಂತಿದ್ದೀವ್ರಿ ನಾವು? ಎಷ್ಟೋ ಜನ ವಿದ್ಯಾವಂತರುಗಳು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ, ದರಿದ್ರ ಮತದಾರರುಗಳು. ಅಂಥವ್ರನ್ನ ಗೆಲ್ಲಿಸೋದಿಲ್ಲ. ಇಂಥವ್ರು ಗೆಲ್ಲಿಸ್ಬಿಟ್ಟು ತಮಾಷೆಗಳನ್ನು ನೋಡ್ತಾರೆ. ಏನು ಸಿಕ್ತು? ಇಂಥವ್ರು ನಿಮ್ಮನ್ನು ಆಳ್ಬೇಕಾ? ಅಯ್ಯೋ, ನಾನಂತೂ ಈ ಮಗುಗೆ ನಾನು ಸಜೆಷನ್ ನೀಡುವಂತಹದ್ದು, ನಿಮ್ಮೆಲ್ಲರಿಗೂ ಮೈಥಿಲಿ ಠಾಕೋರ್ ಅವ್ರು ಗೊತ್ತಿರ್ಬೋದು. ಅವ್ರನ್ನ ನೋಡಿ ಕಲಿಯೋದಕ್ಕೆ ಹೇಳಿ. ಹೇಗಿರಬೇಕು ರಾಜಕಾರಣಕ್ಕೆ ಬಂದ ನಂತರ, ರಾಜಕೀಯ ಜೀವನದಲ್ಲಿ ಯಾವ ರೀತಿಯಾಗಿ ಬದುಕಬೇಕು. ಈ ಮಗುಗೂ ಹೋಗ್ತಾ ರಾಜಕೀಯ ಅನುಭವ ಆಗುತ್ತೆ ಮುಂದೆ ಹೋಗ್ತಾ. ಬಟ್ ಇದು ಏನು ಪ್ರಾಕ್ಟೀಸ್ ಗ್ರೌಂಡ್ ಅಲ್ವಲ್ಲ. ರಾಜಕೀಯದ ಅನುಭವನ ಪಡೆದುಕೊಳ್ಳೋದಕ್ಕೆ ಅಂತಲೇ ಬೇರೆ ಇದ್ದಾವೆ. ಅಲ್ಲಿ ರಾಜಕೀಯದ ಅನುಭವನ ಪಡೆದುಕೊಳ್ಬೇಕು. ಒಂದೇ ಬಾರಿ ಇಂತಹ ದೊಡ್ಡ ಸ್ಥಾನದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಇಲ್ಲಿಂದ ನಾನು ರಾಜಕೀಯ ಅನುಭವನ ಪಡ್ಕೊಂಡು ಮುಂದೆ ಹೋಗ್ತೀನಿ ಅಂತಂದರೆ, ದಾವಣಗೆರೆಯ ಮಹಾಜನಗಳೇ, ಅಯ್ಯೋ, ನಿಮ್ಮಂತಹ ಮಹಾಜನಗಳನ್ನು ಬಿಡಿ. ನಿಮ್ಮನ್ನು ಎಷ್ಟು ಹಾಡಿ ಹೊಗಳಿದ್ರೂ ನೀವುಗಳು ತಾನು ಇನ್ನೇನು ಮಾಡ್ತೀರಾ? ಬಿಸಾಕುವಂತಹ ಎಂಜಲು ಕಾಸಿನ ಹಾಸಿಗೆ ಜಾತಿಗಳ ಸ್ವಾರ್ಥಕ್ಕೆ ಓಟ್ಗಳನ್ನು ನೀವು ಉದ್ಧಾರ ಆಗಲ್ಲ, ನಿಮ್ಮ ಮಕ್ಕಳನ್ನು ಉದ್ಧಾರ ಆಗೋದಿಲ್ಲ. ಇವ್ರಿಗೆಲ್ಲ ಬೈದರೆ ಏನು ಪ್ರಯೋಜನ ಬರುತ್ತೆ?
ಈ ಮಗುಗಂತೂ ನಾನಂತೂ ಖಂಡಿತವಾಗಿ ಬೈತಿಲ್ಲ. ಎಲ್ಲ ಒಂದು ಕಡೆ ಅಂದ್ಕೊಳ್ತಿರ್ತೀನಿ, ಪಾಪ ಸಮರ್ಥನ ಹುಡುಗನನ್ನು ಕರ್ಕೊಂಬಂದು ಚುನಾವಣೆಯಲ್ಲಿ ಗೆಲ್ಲಿಸ್ಬಿಟ್ಟು ಅಸಮರ್ಥನಾಗಿ ಮಾಡಿಬಿಟ್ರಲ್ಲಪ್ಪ ಅಂತ. ನೋಡಿದ್ರಲ್ಲ, ಈ ಥರ ನನ್ನ ಬಳಿ 100-150 ಇನ್ನೂ ತುಂಬ ವಿಡಿಯೋಗಳಿದ್ದಾವೆ. ಬಟ್ ಬೇಡ, ಎಷ್ಟರಲ್ಲಿ ವಿಷಯಗಳನ್ನು ತಿಳಿಸ್ಬೇಕು ಅಷ್ಟರಲ್ಲೇ ತಿಳಿಸುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ದಾವಣಗೆರೆಯ ಮಹಾಜನಗಳಿಗೆ, ಏನೋ ನಾನೆಲ್ಲ ಬುದ್ಧಿವಂತರು ಅಂದ್ಕೊಂಡಿದ್ದೆ ನಿಮ್ಮನ್ನು, ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.